ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ 5 ಬೆಡ್ರೂಮಿನ ಒಂದು ಸುಂದರವಾದ ಮನೆಯನ್ನು ತೋರಿಸ್ತಾ ಇದ್ದೇನೆ. ಮನೆ ತುಂಬಾ ಸುಂದರವಾಗಿದೆ. ಹಾಗೆ 5 ಬೆಡ್ರೂಮಿನ ಮನೆಯೇ ಕಟ್ಟಬೇಕು ಅಂತೇನಿಲ್ಲ, 3 ಬೆಡ್ರೂಮಿನ ಮನೆ ಕಟ್ಟಿದ್ದು ಈ ಮನೆಯಿಂದ ಐಡಿಯಾವನ್ನು ತೆಕ್ಕೊಂಡು ನೀವು ಮನೆಯನ್ನು ಕಟ್ಬೋದು. ಹಾಗೆ ಕೆಲವರು ಮನೆ ಕಟ್ಟುವಾಗ ಕೆಲವೊಂದು ಮನೆಯನ್ನು ಐಡಿಯಾ ತಗೊಳ್ತಾರೆ. ಹಾಗೆ ಇವರು ಈ ಮನೆಯ ಫ್ಯಾಮಿಲಿ, ನವೀನಣ್ಣ, ಹಾಗೆ ಅವರ ಹೆಂಡತಿ, ಹಾಗೆ ಅಮ್ಮ, ಮಕ್ಕಳು. ಹಾಗೆ ಮನೆಯ ಹೆಸರು ಬಂದು ಶ್ರೀನಿಕೇತನ. ಮನೆಯ ಒಳಗಡೆ ಹೋಗೋದಕ್ಕೆ ಮೊದಲು ಮನೆಯ ಹೊರಗಡೆಯ ಒಂದು ದೃಶ್ಯವನ್ನು ನೋಡಿಕೊಂಡು ಮನೆಯ ಒಳಗೆ ಎಂಟ್ರಿ ಕೊಡುವಲ್ಲ. ನಾನು ಆವಾಗ ಹಾಕಿದ ಫೋಟೋ ಗೃಹ ಪ್ರವೇಶದ ಹಿಂದಿನ ದಿವಸದ ಫೋಟೋ ಅದು. ಇದು ಇವಾಗ ನಾವು ಸುಮ್ಮನೆ ಅವರ ಮನೆಗೊಮ್ಮೆ ಹೋಗಿ ಬರುವಂಥ ಹೊರಟದು. ಅಂದರೆ ಈ ಮನೆ ಯಾರ್ದು ಅಂದರೆ ಧರ್ಮಾವತಿ ಮೇಡಮ್ನವರ ಅಳಿಯ ಕಟ್ಟಿಸಿರುವಂಥ ಮನೆ. ಅಳಿ ಅಂದರೆ ಮಗಳ ಗಂಡ ಅಳಿಯ. ಹಾಗೆ ಸುಂದರವಾದ 5 ಬೆಡ್ರೂಮಿನ ಮನೆ ಹೊಸ ರೀತಿಯಲ್ಲಿದೆ. ಹಾಗೆ ಮರದ ಕೆತ್ತನೆಯಿಂದ ಮಾಡಿದಂಥ ಬಾಗಿಲಿರ್ಬೋದು, ಆರ್ಚ್ ಇರ್ಬೋದು, ದೇವರ ಮನೆ ಎಲ್ಲ ಕೂಡ ತುಂಬಾ ಸುಂದರವಾಗಿದೆ. ಹಾಗೆ ನೀವು ಮನೆ ಕಟ್ಟುವ ಯೋಚನೆಯಲ್ಲಿ ಇದ್ದರೆ ಈ ಮನೆಯಿಂದ ಐಡಿಯಾವನ್ನು ತೆಕ್ಕೊಳ್ಬೋದು. ಹಾಗಾದರೆ ಬನ್ನಿ ಮನೆಯ ಒಳಗಡೆ ಹೋಗೋಣ. ಇದು ಸಿಟ್ಔಟಲ್ಲಿ ದೊಡ್ಡದಾದ 2 ವಿಂಡೋ ಕೊಟ್ಟಿದ್ದಾರೆ. ಸಿಟ್ಔಟಿನ ಗೋಡೆದ್ದು ಟೈಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದು ಕೂಡ ನನಗೆ ವಿಡಿಯೋ ಮಾಡಲಿಕ್ಕೆ ಬಿಟ್ಟು ಹೋಯಿತು. ಎಲ್ಲ ಕೂಡ ಇದು ಅರ್ಜೆಂಟಲ್ಲಿ ಹಾಕಿ ಮಾಡಿದ್ದು. ಹಾಗೆ ಇದು ನೋಡಿ ಮನೆಯ ಮೇನ್ ಡೋರು. ಮರದ ಕೆತ್ತನೆಯಿಂದ ನೀಟಾಗಿ ಇದನ್ನು ಎಷ್ಟು ಕೆಲಸ ಮಾಡಿದ್ದಾರೆ, ನೀಟಾಗಿ ಈ ಕೆತ್ತನೆ ಆಗಿರಲ್ಲ. ನೋಡಿ, ಕಂಪ್ಲೀಟ್ ಆಗಿ ಮೇನ್ ಡೋರಿ ಈ ರೀತಿ ಬಂದಿದೆ. ಯಾರಿಗಾದರೂ ಮೇನ್ ಡೋರಿನ ಬೇಕು ಯಾವ ರೀತಿ ಮಾಡೋದು ಅಂತ ಇದ್ದರೆ ಇದರಿಂದ ಐಡಿಯಾ ತಗೊಳ್ಬೋದು. ಅದು ಎಷ್ಟು ಚೆನ್ನಾಗಿದೆ ಅಲ್ಲ. ಇವರು ನವೀನಣ್ಣನ ಅಮ್ಮ, ಈ ಮನೆ ಹೆಂಡತಿ. ಹಾಗೆ ಬನ್ನಿ ಹಾಲಿಗೆ ಎಂಟ್ರಿ ಕೊಡೋ ಹಾಲು ಈ ರೀತಿ ಇದೆ ನೋಡಿ. ಲಿವಿಂಗ್ ರೂಮಿಂದ ನಾವು ಡೈನಿಂಗ್ ಹಾಲ್ಗೆ ಎಂಟ್ರಿ ಕೊಟ್ಟಾಗ ಈ ರೀತಿ ಆರ್ಚ್ ಮಾಡಿದ್ದಾರೆ. ಇದು POPಯ ಡಿಸೈನ್ ಅಲ್ಲ, ಮರದಿಂದ ಮಾಡಿರುವಂಥ ಒಂದು ಆರ್ಚ್ ಇದೆ ನೋಡಿ. ಚೆನ್ನಾಗಿ ಡಿಸೈನ್ ಹಾಕಿದ್ದಾರೆ. ಇಲ್ಲಿ ಕೂಡ ನೀವು ಈ ಐಡಿಯಾವನ್ನು ತೆಕ್ಕೊಳ್ಬೋದು. ನೀವು ಮನೆ ಕಟ್ಟುತ್ತಿದ್ರೆ ನಿಮ್ಮ ಮನೆಗೆ ಒಂದು ಆರ್ಚ್ ಯಾವ ರೀತಿ ಮಾಡೋದು ಇದ್ದರೆ ಈ ಐಡಿಯಾ ತಗೊಳ್ಬೋದಲ್ಲ. ಹಾಗೆ ಅದರ ಒಳಗೆ ಬಂದರೆ ದೇವರ ಮನೆ ನೋಡಿ. ದೇವರ ಮನೆಯನ್ನು ಕೂಡ ಅಷ್ಟಲಕ್ಷ್ಮಿಯಿಂದ ಮರದ ಕೆತ್ತನೆಯಿಂದ ಕೂಡ ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಅಷ್ಟಲಕ್ಷ್ಮಿಯರು ದೇವರ ಮನೆಯ ಸುತ್ತ ಕೂತಿದ್ದಾರೆ ನೋಡಿ. ದೇವರ ಮನೆಯ ಪಕ್ಕ ಒಂದು ಬೆಡ್ರೂಮ್ ಉಂಟು. ಬೆಡ್ರೂಮಿನ ಡೋರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ನಿಮಗೆ ಡೋರಿಗೆ ಒಂದು ಐಡಿಯಾವನ್ನು ನಾನು ಕೊಡ್ತಾ ಇದ್ದೇನೆ. ಬೆಡ್ರೂಮ್ ತೊಳಗ ವಿಶಾಲವಾದ ಒಂದು ಕಬೋರ್ಡ್, ಹಾಗೆ ಡೈನಿಂಗ್, ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇರ್ತದಲ್ಲ. ಹಾಗೆ ನಾನು ಒಳಗಡೆ ಹೋಗಿ ಮಾಡಲಿಲ್ಲ, ಹೊರಗಿಂದ ಮಾಡ್ತಾಯಿದ್ದೇನೆ. ಹಾಗೆ ಮನೆಯ ಯಜಮಾನ್ತಿಯರು ಹಾಗೆ ಅದರ
ಇದು ನೋಡಿ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಹೇಳುವಾಗ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದ್ದೇ ಇರ್ತದಲ್ಲ ಹಾಗೆ ಅದರ ಪಕ್ಕದಲ್ಲಿ ಕಿಚನ್ ನೋಡಿ. ಕಿಚನ್ ಹೇಳುವಾಗ ಎಲ್ಲ ಗೃಹಿಣಿಯರ ಒಂದು ಕಿವಿ ನೆಟ್ಟಗಾಗ್ತದಲ್ಲ ಹಾಗೆ ಇದರ ಒಳಗೆ ಅಸ್ತ್ರವಲಯನ್ನು ಕೂಡ ಮಾಡಿದ್ದಾರೆ. ಹೀಗೆ ನೋಡಿ ಒಮ್ಮೆ ಬೆಂಕಿ ಹಾಕಿದರೆ ನಮಗೆ ಇಲ್ಲಿ 3 ಥರ ನೀರು ಬಿಸಿ ಮಾಡ್ತದೆ ಅಂದರೆ ಇದು ನೋಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬೆಂಕಿ ಮಾಡಿದರೆ ಉಂಟಲ್ಲ ಇದು ನಮಗೆ 2 ಅಡಿಗೆಯನ್ನು ಮಾಡ್ತದೆ. ಹಾಗೆ ಪಕ್ಕದಲ್ಲಿ ನೋಡಿ ಬಾಯ್ಲರ್ ಉಂಟು, ನೀರು ಸ್ನಾನ ಮಾಡುವಂಥದ್ದು. ಇದು ನೋಡಿ, ಇದರಲ್ಲಿ ಕೂಡ ನೀರು ಬಿಸಿ ಆಗ್ತದೆ. ಹೀಗೆ ಅಡುಗೆ ಮಾಡುವಾಗ ಇದರಲ್ಲೊಂದು 6-7 ಜನಕ್ಕೆ ಸ್ನಾನ ಮಾಡಲಿಕ್ಕೆ ಆಗ್ತದೆ. ಬೆಂಕಿ ಹಾಕದೆ ಇದೇ ಬಿಸಿಯಿಂದ ನೀರು ಬಿಸಿ ಆಗ್ತದೆ. ಹಾಗೆ ಒಂದು ವೇಳೆ ಅಡುಗೆ ಮಾಡದೆ ನೀರು ಬೇಕು ಅಂತಿದ್ದರೆ ಇದಕ್ಕೆ ಕೂಡ ಬೆಂಕಿ ಮಾಡಲಿಕ್ಕೆ ಆಗ್ತದೆ. ಅಂದರೆ ಹೊಗೆ ಬರೋದಿಲ್ಲ, ಹೊಗೆ ರಹಿತವಾದ ಒಂದು ಅಸ್ತ್ರವಲಯ ಇದು. ಹೊಗೆ ಎಲ್ಲ ಹೊರಗೆ ಹೋಗ್ತದೆ. ಅಂದರೆ 1 ವರ್ಷ, ಈಗ ಫೆಬ್ರವರಿಗೆ 1 ವರ್ಷ ಆಗ್ತದೆ ಗೃಹಪ್ರವೇಶ ಆಗಿ. ಅಂದರೆ ಒಂದು ಸ್ವಲ್ಪ ಹೊಗೆ ಬರೋದಿಲ್ಲ, ಏನಾಗೋದಿಲ್ಲ ನೋಡಿ. ಅಸ್ತ್ರವಲಯ ಮಾಡುವವರು ಕೂಡ ಎಕ್ಸ್ಪೀರಿಯನ್ಸ್ ಇರುವವರೇ ಅಸ್ತ್ರವಲಯನ್ನು ಕೂಡ ಮಾಡಬೇಕು. ಹಾಗಾದರೆ ಬನ್ನಿ ಮಹಡಿ ಮೇಲೆ ಹೋಗುವ. ಹಾಗೆ ಇದು ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಒಂದು ಎಂಟ್ರಿ, ವರ್ಕ್ ಏರಿಯಾ. ಹಾಗೆ ಈ ಪಕ್ಕವೇ ಇದರ ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಉಂಟು. ನಾನು ಅದನ್ನು ವೀಡಿಯೋ ಮಾಡಲಿಕ್ಕೆ ನನಗೆ ಬಿಟ್ಟು ಹೋಯಿತು. ಇದು ವರ್ಕ್ ಏರಿಯಾ. ಹಾಗೆ ಬನ್ನಿ ಮೇಲ್ಗಡೆ ಹೋಗೋಣ ನಾವು. ನೋಡಿ, ಸ್ಟೆಪ್ಪು ಈ ರೀತಿ ಕೊಟ್ಟಿದ್ದಾರೆ. ಹಾಗೆ ಇದರ ಗ್ರಾನೈಟ್ ಕೂಡ ತುಂಬಾ ಚೆನ್ನಾಗಿತ್ತು. ಗ್ರಾನೈಟನ್ನು ನಾನು ಸಪ್ರೇಟಾಗಿ ವೀಡಿಯೋ ಮಾಡಲಿಕ್ಕೆ ಕೂಡ ಬಿಟ್ಟು ಹೋಗಿದೆ. ನೋಡಿ, ಈ ರೀತಿ ಇದೆ ಗ್ರಾನೈಟಿಗೆ ಎಲ್ಲ ಬೆಂಗಳೂರು ಮಂಗಳೂರು ಎಲ್ಲ ಸುತ್ತಿ ಬಂದು ಅವರು ತೆಕ್ಕೊಂಡದ್ದು ಮಾತ್ರ ಸುಳ್ಯದಲ್ಲಿ ಅಂತೆ. ಒಳ್ಳೆ ಕ್ವಾಲಿಟಿದು, ಹಾಗೆ ಒಳ್ಳೆಯ ಡಿಸೈನ್ ಕೂಡ ಸಿಕ್ಕಿತ್ತು. ಹಾಗೆ ಬನ್ನಿ. ಹೀಗೆ ಇಲ್ಲಿ ನೋಡಿ, ಸ್ಟೆಪ್ಪಿನ ಸೈಡ್ ಒಂದು ದೊಡ್ಡದಾದ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಚೆನ್ನಾಗಿ ಗಾಳಿ ಬೆಳಕು ಕೂಡ ಈ ಮನೆಗೆ ಇದೆ. ಬನ್ನಿ, ನಾವು ಒಂದು ಫಂಕ್ಷನಿಗೆ ಹೋಗಿ ಬರುವಾಗ ಧರ್ಮತ್ತಿಗೆ ಹೇಳಿದರು ಮಗಳ ಮನೆಗೆ ಹೋಗಿ ಬರುವನ ಅಂತ. ಹಾಗೆ ಮಗಳ ಮನೆಗೆ ಒಂದು ಎಂಟ್ರಿ ಕೊಡುವಾಗ ನನ್ನ ಸೊಸೆ ನಿಶು ಹೇಳಿದ್ಲು, ಆಂಟಿ ಹೋಮ್ ಟೂರ್ ಮಾಡಿ ಆಂಟಿ, ಮನೆ ಚೆನ್ನಾಗಿದೆ ಅಲ್ವಾ ಅಂತ. ಹಾಗೆ ಹೌದು ಅಂತ ಎನಿಸಿಕೊಂಡು ನಾನು ಹೋಮ್ ಟೂರ್ ಮಾಡಿದೆ. ಅಷ್ಟೊಂದು ಕ್ಲಿಯರ್ ಆಗಲಿಲ್ಲ, ಸಾರಿ. ನಿಮಗೊಂದು ಐಡಿಯಾ ಕೊಡಲಿಕ್ಕೆ ಬೇಕಾಗಿ ನಾನು ಈ ರೀತಿ ಮಾಡಿದ್ದೇನೆ. ಹಾಗೆ ಮೇಲ್ಗಡೆ ನೋಡಿ 2 ಬೆಡ್ರೂಮ್ ಉಂಟು. ಈ ಬೆಡ್ರೂಮ್, ಇಲ್ಲೊಂದು ಬೆಡ್ರೂಮು. ಮೇಲಿನ ಬೆಡ್ರೂಮಿಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಇನ್ನೊಂದು ಬೆಡ್ರೂಮಿಗೆ ಹೋಗೋಣ. ಬೆಡ್ರೂಮಿನ ಟೈಲ್ಸ್ ನೋಡಿ ವೈಟ್ ಅಲ್ಲಿದೆ. ಹಾಗೆ ಇದು ಇಲ್ಲಿ ಇದರ ಪಕ್ಕದಲ್ಲಿ ಇಲ್ಲೊಂದು ಜನರಲ್ ವಾಶ್ರೂಮ್ ಇದೆ ನೋಡಿ. ಹಾಗೆ ಇದರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್, ಮೇಲ್ಗಡೆ 2 ಬೆಡ್ರೂಮ್ ಕೊಟ್ಟಿದ್ದಾರೆ. ಹಾಗೆ ಈ ಬೆಡ್ರೂಮಿಂದ ಮೇಲ್ಗಡೆ ಹೋಗಲಿಕ್ಕೆ ಕೂಡ ಸ್ಟೆಪ್ ಇಟ್ಟಿದ್ದಾರೆ. ನಾವು ಮೇಲ್ಗಡೆ ಹೋಗಿದ್ದೇವೆ, ಆದರೆ ಅಲ್ಲಿ ವಿಡಿಯೋ ಶೂಟಿಂಗ್ ಮಾಡಲಿಲ್ಲ. ಹಾಗೆ ಸ್ನೇಹಿತರೆ, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ, ಈ ಹೋಮ್ ಟೂರ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ನಾನು ಹಾಕ್ತಿರುವ ರೆಸಿಪಿ ಇರ್ಬೋದು, ವಿಡಿಯೋ ಇರ್ಬೋದು, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾಳೆನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.